ಏನು ಅಪ್ಪನ ಕ್ಲಿನಿಕ್ ಕಡೆ ನೋಡ್ತಿದ್ದೀರಾ? ಏನಿಲ್ಲ ಪುಟ್ಟ. ಓ, ಅಪ್ಪ ಇನ್ನೂ ಬರಲಿಲ್ಲ ಅಂತನಾ? ಅಪ್ಪ ಒಂದು ಪೇಷಂಟ್ನ ನೋಡಕ್ಕೆ ಮಿನಿಮಮ್ 1 hour ತಗೋತಾರೆ. ಹೌದಾ? ಅಷ್ಟೊತ್ತಾ? ಕನ್ವಿನ್ಸ್ ಮಾಡ್ಬೇಕಲ್ವಾ? ನೀವೇ ಕನ್ವಿನ್ಸ್ ಮಾಡ್ತೀರಾ, ಅಪ್ಪನೂ ಹಾಗೆ ಮಾಡ್ತಾರೆ. ಹಾಗಾ? ಅಪ್ಪನ ಮಾತಿಗೆ ಪೇಷಂಟ್ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಇನ್ನೂ ತುಂಬಾ ಟೈಮ್ ತಗೋತಾರೆ. ಪೇಷಂಟ್ ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟೇ ಇಸ್ಕೋತಾರೆ. ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ದುಡ್ಡಕ್ಕಿಂತ ಮನುಷ್ಯತ್ವ ಮುಖ್ಯ ಅಂತ. ನೀನು ಇವಾಗೆಲ್ಲ ಇಷ್ಟೆಲ್ಲ ಹೇಳ್ದಲ್ಲ, ಅದೆಲ್ಲ ನಿಜವಾದ ಮಾತು. ಅಮ್ಮ, ನಮ್ಮಪ್ಪ ಎಷ್ಟು ಗ್ರೇಟ್ ಗೊತ್ತಾ? ಹೌದಾ? ಇಷ್ಟು ದಿನ ನೀವು ಇಲ್ದೇ ಇದ್ರು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಅಮ್ಮನ ಥರ ನನ್ನ ಚೆನ್ನಾಗಿ ಸಾಕಿದ್ದಾರೆ. ನೀವು ಬಂದ್ಮೇಲೆ ಇನ್ನೂ ಖುಷಿಯಾಗಿದ್ದಾರೆ. ಹೌದು, ಸಾನ್ವಿ ಹೇಳ್ದಂಗೆ ವಿರಾಟ್ ಅವರು ನಿಜವಾಗ್ಲೂ ಒಳ್ಳೆ ಮನುಷ್ಯನೇ. ಆದರೆ ಸ್ವಲ್ಪ ಓವರಾಗಿ ಆಡ್ತಾರೆ, ಅದೇ ಇಷ್ಟ ಆಗಲ್ಲ. ಏನು ಅಮ್ಮ ಮಗಳು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಿರೋ ಥರ ಇದೆ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ಅಪ್ಪ. ಹೌದಾ? ಏನು ವಿಷಯ? ಏನು ಹೇಳ್ತಿದ್ದಾಳೆ ನಿಮ್ಮ ಮಗಳು? ಏನಮ್ಮ ಇದು, ನಿಮ್ಮ ಮಗಳು ಅಂತಿದ್ದೀರಾ? ನಾನು ನಿಮ್ಮ ಮಗಳ ಅಲ್ವಾ? ಹೌದು ಬಂಗಾರಿ, ನೀನು ಅಮ್ಮನ ಮಗಳೇ. ಏನಿಲ್ಲ, ಸಾನ್ವಿ ಏನೋ ನನ್ನ ಬಗ್ಗೆ ನಿಮ್ಮ ಹತ್ರ ತುಂಬ ಹೊಗಳ್ತಾ ಇದ್ಲಂತಲ್ಲ, ಅದನ್ನು ಹೇಳ್ತಾ ಇದ್ಲು. ಹೌದೌದು, ತುಂಬ ಹೇಳ್ತಿದ್ಲು ನಿಮ್ಮ ಬಗ್ಗೆ. ಅಮ್ಮ, ಹಾಂ, ಹತ್ರ ಬನ್ನಿ. ಅಮ್ಮ, ನಿಮ್ದು ತುಟಿ ಮೇಲೆ ಮಚ್ಚೆ ಇದೆಯಲ್ಲ, ಅದು ನೀವೇ ಇಟ್ಕೊಂಡಿರೋದಾ ಅಥವಾ ಅದಾಗೆ ಬಂದಿರೋದಾ? ಅದಾಗೆ ಅದು ಬಂದಿರೋದು. ಇವಾಗ ನಾನು ದೊಡ್ಡವರಾದ್ಮೇಲೆ ನನಗೂ ಬರುತ್ತಾ? ಅಪ್ಪ, ನಿಂಗೂ ಬರುತ್ತಾ? ಎಲ್ಲ ಇಲ್ಲಿ ಆಮಾಡ. ಅಮ್ಮ, ನೀವು ದಿನ ಎಲ್ಲ ಹೋಗೋದು? ನಾನು ಹೇಳಿದ್ನಲ್ಲ ಪುಟ್ಟ, ಹಾಸ್ಪಿಟ್ಲಲ್ಲಿ ಕೆಲಸ ಇರುತ್ತೆ, ಅಲ್ಲಿಗೆ ಹೋಗ್ತೀನಿ ಅಂತ. ಅಪ್ಪ ಇಷ್ಟೊಂದು ಕೆಲಸ ಮಾಡ್ತಿರುವಾಗ ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ನೀವು ಮನೇಲೇ ಇರಿ. ಹೌದು, ಅಮ್ಮ ಮಗಳಿಬ್ಬರು ಮನೇಲಿದ್ದರೆ ನನಗೂ ಖುಷಿನೇ. ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಅದೆಲ್ಲ ಆಗದೆ ಇರೋದು. ಹೌದೌದು ಬಂಗಾರಿ, ಅಮ್ಮ ಕಂಪಲ್ಸರಿ ಡ್ಯೂಟಿಗೆ ಹೋಗಲೇಬೇಕು. ಅಮ್ಮ ಇರೆಲ್ಲ ಇರೋಕ್ಕಾಗಲ್ಲ. ಅಮ್ಮ, ನಂಗೆ ಸಾಕು. ಸಾಕಾ? ಸರಿ, ನಾನಿನ್ನು ಹೊರಡ್ತೀನಿ. ಇಲ್ಲ, ನೀವಿನ್ನಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಪುಟ್ಟ, ನಾ ಹೇಳಿದ್ನಲ್ಲ, ಅಮ್ಮಂಗೆ ಕೆಲಸ ಇದೆ, ಹೋಗಲೇಬೇಕು ಅಂತ. ಇವಾಗ ಹೋಗ್ತೀನಿ, ನಾಳೆ ಬೆಳಗ್ಗೆ ಬೇಗ ಬಂದುಬಿಡ್ತೀನಿ. ಸರಿನಾ?